ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವರ್ಣಿಸಲಶಕ್ಯವಾದ ಮಹಾ ಸಂತೋಷವನ್ನುಂಟು ಮಾಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮ್ಮೆಲ್ಲರಿಗೂ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಪ್ರಿಯರೇ, ಇಲ್ಲಿಯವರೆಗೂ ಅಪೋಸ್ತಲನಾದ ಪೌಲನು ಫಿಲೆಮೋನನಿಗೆ ಬರೆದಿರುವ ಪತ್ರಿಕೆಯನ್ನು ಧ್ಯಾನ ಮಾಡುತ್ತಾ ಅದರಲ್ಲಿ ದಾಸನಾಗಿದ್ದಂಥ ಓನೇಸಿಮನು ರಕ್ಷಣೆ ಹೊಂದಿದ ತರುವಾಯ ಅವನು ತನ್ನ ಜೀವಿತದಲ್ಲಿ ಹೊಂದಿಕೊಂಡಿರುವ ಆಶೀರ್ವಾದಗಳೇನು ಎಂಬುದನ್ನು ಒಂದೊಂದಾಗಿ ಧ್ಯಾನ ಮಾಡುತ್ತಾ ಈವರೆಗೂ 2 ಸಂಗತಿಗಳನ್ನು ಆಲೋಚನೆ ಮಾಡುತ್ತಾ ಬಂದಿರುತ್ತೇವೆ. ಈ ದಿನ 3ನೇ ಸಂಗತಿಯ ಕುರಿತು ಆಲೋಚನೆ ಮಾಡುತ್ತಾ ನಮ್ಮ ಅಧ್ಯಯನವನ್ನ ಮುಂದುವರಿಸೋಣ. ಪ್ರಿಯರೇ, ಈ ದಿನ ಓದಿರುವಂಥ ವಾಕ್ಯ ಭಾಗ ಫಿಲೆಮೋನನಿಗೆ ಬರೆದ ಪತ್ರಿಕೆ ಅದರ 16ನೇ ವಚನದಲ್ಲಿ ಗಮನಿಸುವುದಾದರೆ, ರಕ್ಷಣೆ ಹೊಂದಿರುವಂಥ ಓನೇಸಿಮನನ್ನು ಯಾವ ರೀತಿಯಾಗಿ ಕಾಣಬೇಕು ಎಂಬ ಸಂಗತಿಯನ್ನು ಅಪೋಸ್ತಲನಾದ ಪೌಲನು ತನ್ನ ಪತ್ರಿಕೆಯ ಮುಖಾಂತರ ಫಿಲೆಮೋನನಿಗೆ ತಿಳಿಸುವುದನ್ನ ಓದಿ ಕೇಳಿಸಿಕೊಂಡಿದ್ದೇವೆ. ಅದೇನೆಂದರೆ, ಫಿಲೆಮೋನನೇ, ಇನ್ನು ಮೇಲೆ ಓನೇಸಿಮನು ನಿನಗೆ ದಾಸನಂತೆ ಇರಬಾರದು. ಅವನು ನಿನಗೆ ದಾಸನಂತಾಗದೆ ದಾಸನಿಗಿಂತಲೂ ಉತ್ತಮನಾಗಿ ಪ್ರಿಯ ಸಹೋದರನಂತಾಗಬೇಕು ಎಂಬುದಾಗಿ ತಿಳಿಸಿರುವುದನ್ನ ಕಾಣುವವರಾಗಿದ್ದೇವೆ. ಗಮನಿಸಿ ಪ್ರಿಯರೇ, ಇದು ಎಂಥ ಅದ್ಭುತವಲ್ಲವೇ? ಹೌದು, ಇದು ಅದ್ಭುತವೇ ಸರಿ. ಅದುವರೆಗೂ ದಾಸನಾಗಿದ್ದಂಥ ಓನೇಸಿಮನು, ಪ್ರಾಣಿಗಳಂತೆ ಸಂತೆಗಳಲ್ಲಿ ಮಾರಲ್ಪಡುತ್ತಿದ್ದಂಥ ಓನೇಸಿಮನು, ತನ್ನ ಯಜಮಾನನ ಮನೆಯಲ್ಲಿ ವಸ್ತುವಿನ ಹಾಗೆ ಪರಿಗಣಿಸಲ್ಪಡುತ್ತಿದ್ದಂಥ ಓನೇಸಿಮನು, ನ್ಯಾಯಾಧೀಶರ ಮುಂದೆ ಸಾಕ್ಷಿ ಹೇಳುವುದಕ್ಕೂ ಅಧಿಕಾರ ಹಕ್ಕು ಇಲ್ಲದಿರುವಂಥ ಓನೇಸಿಮನು ಈಗ ರಕ್ಷಣೆ ಹೊಂದಿದ ಮೇಲೆ ತನ್ನ ಯಜಮಾನನಿಗೆ ಪ್ರಿಯ ಸಹೋದರನಂತಾಗಿ ಸಮಾನವಾದ ಸ್ಥಾನಮಾನವನ್ನು ಹೊಂದಿಕೊಂಡನು. ಪ್ರಿಯರೇ, ಇದು ಎಂಥ ಸೌಭಾಗ್ಯವಲ್ಲವೇ? ಹೌದು, ಇದು ಸೌಭಾಗ್ಯವೇ ಸರಿ. ಸುವಾರ್ತೆಯು ಮಾನವರ ಜೀವಿತದಲ್ಲಿರುವ ಹಳ್ಳ ಕೊಳ್ಳಗಳನ್ನ, ಬೆಟ್ಟ ಗುಡ್ಡಗಳನ್ನ, ಅಂಕು ಡೊಂಕುಗಳನ್ನ, ತಾರತಮ್ಯವನ್ನ ಸಮ ಮಾಡಿ ಮಾನವರೆಲ್ಲರನ್ನೂ ಒಂದೇ ಸಾಲಿನಲ್ಲಿ ತಂದು ನಿಲ್ಲಿಸುವಂಥದ್ದಾಗಿದೆ. ಆಳು ಒಡೆಯ ಎಂಬ ಭೇದವಿಲ್ಲ, ಸ್ತ್ರೀ ಪುರುಷ ಎಂಬ ತಾರತಮ್ಯವಿಲ್ಲ, ಉಚ್ಚ ನೀಚ ಎಂಬ ಪಂಥಗಳಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ ಹೊಂದಿರುವ ಮಾನವರೆಲ್ಲರೂ ಸೃಷ್ಟಿಕರ್ತನಾದ ದೇವರ ಮುಂದೆ ಸಮಾನತೆಯುಳ್ಳವರಾಗಿ ಕಂಡುಬರುವಂಥವರಾಗಿದ್ದಾರೆ. ಆದುದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ವಿಮೋಚಿಸಲ್ಪಟ್ಟ ಮಾನವರೆಲ್ಲರೂ ಆತ್ಮ ಸಂಬಂಧದಲ್ಲಿ ಪ್ರಿಯ ಸಹೋದರ ಸಹೋದರಿಯರು ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಇನ್ನು ಯಾವ ರೀತಿಯಾಗಿ ದಾಸನಾಗಿದ್ದಂಥ ಓನೇಸಿಮನು ಸುವಾರ್ತೆಯ ಮುಖಾಂತರ ರಕ್ಷಣೆ ಹೊಂದಿದವನಾಗಿ ತನ್ನ ಯಜಮಾನನಿಗೆ ಪ್ರಿಯ ಸಹೋದರನಂತಾದನೋ, ಅದೇ ಪ್ರಕಾರ ಪಾಪ ಅಪರಾಧಗಳ ದೆಸೆಯಿಂದ ಸೈತಾನನಿಗೆ ದಾಸರಾಗಿದ್ದಂಥ ನಾವೆಲ್ಲರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯ ಮುಖಾಂತರವಾಗಿ ರಕ್ಷಣೆ ಹೊಂದಿದವರಾಗಿ ಈಗ ಶ್ರೇಷ್ಠವಾದ ಆಶೀರ್ವಾದಗಳನ್ನ, ಬಿರುದುಗಳನ್ನ, ಪದವಿಗಳನ್ನ, ಬಹುಮಾನಗಳನ್ನ ಕರ್ತನಾದ ದೇವರಿಂದ ಹೊಂದಿಕೊಂಡಂಥವರಾಗಿದ್ದೇವೆ. ಅದೇನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದ ಪ್ರಕಾರ, ಮೊದಲು ದಾಸರಾಗಿದ್ದಂಥ ನಾವು ಸುವಾರ್ತೆಯ ಮುಖಾಂತರ ಈಗ ದೇವರ ಮಕ್ಕಳಾಗುವ ಅಧಿಕಾರವನ್ನು ಹೊಂದಿಕೊಂಡಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನದ ಪ್ರಕಾರ, ಮೊದಲು ದಾಸರಾಗಿದ್ದಂಥ ನಾವು ಈಗ ಕರ್ತನಾದ ಯೇಸು ಕ್ರಿಸ್ತನ ಸ್ನೇಹಿತರಾಗುವ ಸೌಭಾಗ್ಯವನ್ನು ಹೊಂದಿಕೊಂಡಿದ್ದೇವೆ. ರೋಮ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನದ ಪ್ರಕಾರ, ಮೊದಲು ದಾಸರಾಗಿದ್ದಂಥ ನಾವು ಈಗ ಸುವಾರ್ತೆಯ ಮುಖಾಂತರ ಕ್ರಿಸ್ತನ ಸಹೋದರರಾಗಿ ಪರಿಗಣಿಸಲ್ಪಟ್ಟಿದ್ದೇವೆ. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದ ಪ್ರಕಾರ, ಮೊದಲು ದಾಸರಾಗಿದ್ದಂಥ ನಾವು ಈಗ ಸುವಾರ್ತೆಯ ಮುಖಾಂತರವಾಗಿ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದಂಥ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನದ ಪ್ರಕಾರ, ಈಗ ನಾವು ಕ್ರಿಸ್ತನ ರಾಯಭಾರಿಗಳು,
ಕ್ರಿಸ್ತನ ಪ್ರತಿನಿಧಿಗಳು, ದೇವರ ಜೊತೆ ಕೆಲಸದವರು, ಪರಲೋಕ ರಾಜ್ಯ ಸಂಸ್ಥಾನದವರು, ಹೀಗೆ ಹೇಳುತ್ತಾ ಹೋದರೆ ಒಂದಾ ಎರಡ ದೇವರು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದವರಿಗೆ ಕೊಟ್ಟಿರುವಂತ ಬಿರುದುಗಳು, ಆಶೀರ್ವಾದಗಳು, ಬಹುಮಾನಗಳು ಹೇರಳವಾಗಿವೆ. ನಮ್ಮ ಕರ್ತನಾದ ದೇವರು ತನ್ನನ್ನು ಪ್ರೀತಿಸುವಂತ ಮಕ್ಕಳಿಗಾಗಿ ಸಿದ್ಧ ಮಾಡಿರುವಂತ ಆಶೀರ್ವಾದಗಳು ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸಿನಲ್ಲಿ ಅದರ ಭಾವನೆ ಊಹಿಸಲು ಸಾಧ್ಯವಿಲ್ಲ. ಅಂತ ಶ್ರೇಷ್ಠವಾದ ಆಶೀರ್ವಾದಗಳನ್ನ ದೇವರು ತನ್ನ ಮಕ್ಕಳಾದಂಥ ನಮಗೋಸ್ಕರವಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ಪ್ರಿಯರೇ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ನೀನು ಈ ಮೇಲಿನ ಎಲ್ಲ ಆಶೀರ್ವಾದಗಳಿಗೆ ಅರ್ಹನಾಗಿದ್ದೀಯಾ? ಒಂದು ವೇಳೆ ಇಲ್ಲ ಅನ್ನುವುದಾದರೆ ಇಂದೇ ಕರ್ತನಾದ ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ದೇವರ ಮಗನು ಮಗಳು ಆಗಿ ಈ ಎಲ್ಲ ಆಶೀರ್ವಾದಗಳಿಗೆ ಪಾತ್ರನಾಗು. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ನಿರ್ಮಾಣಿಕನೇ, ನಮ್ಮ ಸೃಷ್ಟಿಕರ್ತನೇ, ಇದ್ದಾತನೇ, ಇರುವಾತನೇ, ಮತ್ತೆ ಈ ಲೋಕಕ್ಕೆ ತಿರುಗಿ ಬರುವಾತನೇ, ನೆನ್ನೆ ಇದ್ದಂತೆ ಈ ಹೊತ್ತು ನಿರಂತರವೂ ಏಕರೀತಿಯಾಗಿರುವಂತ ಕರ್ತನೆ, ಬದಲಾಗದವನೇ, ಮಾರ್ಪಡದವನೇ, ಈ ಸುಂದರವಾದಂಥ ಹೊಸ ದಿನಕ್ಕಾಗಿ, ಈ ಉದಯ ಕಾಲಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವಂತವರಾಗಿದ್ದೇವೆ. ಈವರೆಗೂ ಕೇಳುತ್ತಾ ಬಂದಂತ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಹೌದು ಕರ್ತನೆ, ಒಂದು ಕಾಲದಲ್ಲಿ ಪಾಪ ಅಪರಾಧಗಳ ದೆಸೆಯಿಂದ ಸೈತಾನನಿಗೂ ಲೋಕಕ್ಕೂ ದಾಸರಾಗಿ ನಿನ್ನಿಂದ ದೂರವಾಗಿ ಬದುಕುತ್ತಿದ್ದಂತ ನಮ್ಮನ್ನು ಪ್ರೀತಿ ಮಾಡಿ ನಮಗೋಸ್ಕರವಾಗಿ ನಿನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನ ಶಿಲುಬೆ ಮರಣಕ್ಕೆ ಒಪ್ಪಿಸಿ ಆತನ ಮರಣದ ಮುಖಾಂತರವಾಗಿ ನೀನು ನಮಗೆ ಕೊಟ್ಟಂತ ಆಶೀರ್ವಾದಗಳಿಗಾಗಿ, ಬಹುಮಾನಗಳಿಗಾಗಿ, ಬಿರುದುಗಳಿಗಾಗಿ, ಮಕ್ಕಳ ಪದವಿಗಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಆ ದಿನ ಯಾವ ರೀತಿಯಾಗಿ ದಾಸನಾದಂಥ ಓನೇಸೀಮನು ತನ್ನ ಯಜಮಾನನ ಸಹೋದರನಾಗಿ ಸೇರಿಸಲ್ಪಟ್ಟನು, ಅದೇ ಪ್ರಕಾರ ನಮ್ಮನ್ನ ನಿನ್ನ ಮಕ್ಕಳನ್ನಾಗಿಯೂ ಕ್ರಿಸ್ತನಿಗೆ ಸಹೋದರನಾಗಿಯೂ ನಿನ್ನ ಸ್ನೇಹಿತರನಾಗಿಯೂ ನಮ್ಮನ್ನು ಸೇರಿಸಿಕೊಂಡಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. ಇದು ಎಂಥ ಸೌಭಾಗ್ಯ ಸ್ವಾಮಿ. ಈ ಸೌಭಾಗ್ಯವನ್ನು ಹೊಂದಿಕೊಳ್ಳದಿರುವಂತವರು ಅನೇಕರು ಈ ಲೋಕದಲ್ಲಿ ಇರುವುದುಂಟು ಸ್ವಾಮಿ. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ನಿನ್ನ ಸುವಾರ್ತೆಯ ಸೇವೆ ಮೂಲಕವಾಗಿ ಪ್ರಯಾಸ ಪಡುತ್ತಿರುವಂತ ಆ ಸೇವಕರ ಮೂಲಕವಾಗಿ ನಿನ್ನ ಸುವಾರ್ತೆಯನ್ನು ಕೇಳುವಂತ ಪ್ರತಿಯೊಬ್ಬರು ರಕ್ಷಣೆ ಹೊಂದಿದವರಾಗಿ ಈ ಎಲ್ಲ ಆಶೀರ್ವಾದಗಳಿಗೆ ಪಾತ್ರರಾಗ್ಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ನಮ್ಮ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವಂತ ನಮ್ಮ ಎಲ್ಲ ದಾನಿಗಳನ್ನ, ಅವರ ಕುಟುಂಬ ಮಕ್ಕಳನ್ನ, ಅವರ ಉದ್ಯೋಗ ವ್ಯವಹಾರಗಳನ್ನ, ಅವರ ಜೀವಿತದ ಎಲ್ಲ ಸ್ಥಿತಿಗತಿಗಳನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಈವರೆಗೂ ಅವರು ಹಾದು ಬಂದಂತ ಮಾರ್ಗದಲ್ಲಿ ನೀನು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ಭವಿಷ್ಯತ್ತಿನ ದಿನಗಳಲ್ಲೂ ಕೂಡ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ಕೃಪೆಯನ್ನು ತುಂಬಿಸಿ ಮುನ್ನಡೆಸು ಎಂಬುದಾಗಿ ನಾವು ಬೇಡುತ್ತೇವೆ. ಚಿಂತೆಯಲ್ಲಿರುವಂತವರಿಗೆ ಸಮಾಧಾನವನ್ನ, ದುಃಖದಲ್ಲಿರುವಂತವರಿಗೆ ಸಂತೋಷವನ್ನ, ರೋಗದಲ್ಲಿರುವಂತವರಿಗೆ ಆರೋಗ್ಯವನ್ನ, ನಿರಾಶೆಯಲ್ಲಿರುವಂತವರಿಗೆ ನಿರೀಕ್ಷೆಯನ್ನ, ಬಲಹೀನತೆಯಲ್ಲಿರುವವರಿಗೆ ಬಲವನ್ನು ದಯಪಾಲಿಸಿ ಮುನ್ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನ ನೀನು ಆಶೀರ್ವಾದ ಮಾಡು. ಈ ದಿನ ಜನ್ಮದಿನವನ್ನು ಕಂಡಂತ ಪ್ರಿಯರನ್ನ, ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಿರುವಂತ ನಿನ್ನ ಮಕ್ಕಳನ್ನ ನೆನಪಿಗೆ ತಂದುಕೊಳ್ತೇವೆ. ಅವರ ಬಾಳಿನಲ್ಲಿ ಮತ್ತೊಂದು ಹೊಸ ವರ್ಷವನ್ನು ತಂದು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ಹೊಸ ವರ್ಷದುದ್ದಕ್ಕೂ ನಿನ್ನ ಶುಭವು, ನಿನ್ನ ಕೃಪೆಯು ನಿನ್ನ ಮಕ್ಕಳನ್ನು ಹಿಂಬಾಲಿಸಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್.